ಸಿಲ್ಕಿ ಚೀನಿ ಸ್ಟೀಮರ್ಡ್ ಎಗ್ ರೆಸಿಪಿನ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಕೆಟಲಲ್ಲಿ. ರೆಸಿಪಿ ಏನು, ಟೇಸ್ಟ್ ಹೆಂಗಿತ್ತು ನೋಡೋಣ ಬನ್ನಿ. ಫಸ್ಟು ಒಂದು ಎಗ್ ತೊಗೊತಿದ್ದೀನಿ. ಏನಕ್ಕೆ ಒಂದು ಎಗ್ ತೊಗೊತಿದ್ದೀನಿ ಅಂತಂದರೆ ನನ್ನ ಹತ್ರ ಇರೋದೇ ಒಂದು ಎಗ್ಗು, ಅದಕ್ಕೋಸ್ಕರ ಆ ಎಗ್ನ ಒಡೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಅಂತಂದರೆ ತುಂಬಾ ಬಿಸಿ ಇರಬಾರ್ದು, ವಾಮು ಇರಬಾರ್ದು. ವಾಮ್ಗಿನ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು. ಹಾಕ್ಕೊಂಡು ಎಗ್ ಒಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಆದಮೇಲೆ ಮೇಲ್ಗಡೆ ಬಂದಿರೋ ಬಬಲ್ಸ್ ಎಲ್ಲ ತೆಗಿಬೇಕು. ತೆಗ್ದಾದ್ಮೇಲೆ ಕೆಟಲ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮೌಲ್ಡ್ ಪ್ಲೇಸ್ ಮಾಡೋಕ್ಕೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಮೌಲ್ಡ್ ಇಡಬೇಕು. ಆಮೇಲೆ ಕೆಟಲ್ ಆನ್ ಮಾಡಿ ಅದನ್ನು ಮ್ಯಾಕ್ಸಿಮಮ್ಗೆ ಇಡಬೇಕು. ಇಟ್ಬಿಟ್ಟು 5 ಮಿನಿಟ್ಸ್ ಟು 6 ಮಿನಿಟ್ ಸ್ಟೀಮ್ ಮಾಡಬೇಕು. ಒಂದು 5 to 6 ಮಿನಿಟ್ಸ್ ಸ್ಟೀಮ್ ಆದಮೇಲೆ ನಮ್ಮ ಸಿಲ್ಕಿ ಚೀನೀಸ್ ಸ್ಟೀಮರ್ಡ್ ಎಗ್ ರೆಡಿ ಆಗುತ್ತೆ. ನೋಡೋಕ್ಕೆ ಜಲಿ ಜಲಿ ಥರ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ಹಂಗೆ ಟೇಸ್ಟೂ ಚೆನ್ನಾಗಿದೆ. ಸೇಮ್ ತಿಂದಷ್ಟನ್ನ ಜಲಿ ತಿನ್ನಂಗೆ ಫೀಲ್ ಆಗುತ್ತೆ, ಬಟ್ ಎಗ್ ಫ್ಲೇವರ್ ಥರ.